ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ಶರಣಚರಿತಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶರಣಚರಿತಾಮೃತ ಕಾರ್ಯಕ್ರಮ ಶರಣರ ನುಡಿಗಳಿಂದ, ಶರಣರ ವಚನಗಳಿಂದ, ಶರಣರ ಸಂಘದಿಂದ ಒಂದು ಉತ್ತಮ ಕಾರ್ಯಕ್ರಮ ರೂಪಿಸುವಲ್ಲಿ ಈ ಚಿಂತನಾ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಅಂತಲೇ ಭಾವಿಸುತ್ತಾ, ಈ ಶರಣಚರಿತಾಮೃತ ಕಾರ್ಯಕ್ರಮದಲ್ಲಿ ಒಂದೊಂದು ಸಂಚಿಕೆಯಲ್ಲೂ ಕೂಡ ಒಬ್ಬೊಬ್ಬ ಶರಣರನ್ನು ಪರಿಚಯ ಮಾಲಿಕೆ ಮಾಡಿಕೊಡೋದು, ಜೊತೆಗೆ ಶರಣರ ಜೀವನ, ಅವರಿಗೆ ಸಂಬಂಧಪಟ್ಟಂತಹ ಕೆಲವು ಕಥೆಗಳು, ಅವರ ಜೀವನ ಶೈಲಿ, ಜೊತೆಗೆ ಆ ಶರಣರು ನಡೆದು ಬಂದಿರತಕ್ಕಂಥ ಹಾದಿ, ಅವರ ವಚನಗಳು, ಅವರ ಸಿದ್ಧಾಂತಗಳು, ಇವೆಲ್ಲವನ್ನೂ ಕೂಡ ನಾವು ಶರಣಚರಿತಾಮೃತ ಕಾರ್ಯಕ್ರಮದಲ್ಲಿ ನೆನೆಯುತ್ತಾ ಹೋಗೋಣ. ನೋಡಿ, ಬಸವಣ್ಣರ ಅನುಭವ ಮಂಟಪದಲ್ಲಿ ಹಲವಾರು ಶರಣರು ಜಾತಿ ಭೇದವಿಲ್ಲದೆ, ಮತಭೇದವಿಲ್ಲದೆ, ವರ್ಗಭೇದವಿಲ್ಲದೆ ಎಲ್ಲವನ್ನೂ ಕೂಡ ಸಮಾನತೆಯ ತತ್ವದ ಅಡಿಯಲ್ಲಿ ಬಂದು ಅನುಭವ ಮಂಟಪದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ಈಗ ಇತಿಹಾಸ. ಹಾಗಾಗಿ ಇವತ್ತಿನ ಒಂದು ಶರಣಚರಿತಾಮೃತ ಕಾರ್ಯಕ್ರಮದಲ್ಲಿ ಅಂತಹ ವರ್ಗಭೇದವಿಲ್ಲದ, ಜಾತಿ ಭೇದವಿಲ್ಲದ ಒಂದು ಗುಪ್ತ ವಚನಕಾರರಾಗಿ ಕಾಣಿಸಿಕೊಂಡಿರ್ತಕ್ಕಂಥ ಮಾದಾರ ಚೆನ್ನಯ್ಯನವರ ಪರಿಚಯ ಮಾಡ್ಕೊಂಡು ಹೋಗೋಣ. ಮಾದಾರ ಚೆನ್ನಯ್ಯನವರು ಗುಪ್ತ ಭಕ್ತಿಗೆ ಹೆಸರಾಗಿರ್ತಕ್ಕಂಥವ್ರು, ಶಿವಭಕ್ತನಾಗಿದ್ದ. ಅವರಿಗೆ ಸಂಬಂಧಪಟ್ಟಂತೆ ಹಲವಾರು ಕಥೆಗಳೇ ಇವೆ. ಹಾಗಾಗಿ ಮಾದಾರ ಚೆನ್ನಯ್ಯನವರ ವಚನಗಳ ಸಾರ, ಸಿದ್ಧಾಂತಗಳೇನು, ಇವೆಲ್ಲವನ್ನೂ ಕೂಡ ಈಗಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಮಾದಾರ ಚೆನ್ನಯ್ಯ ಹೆಸರೇ ಹೇಳುವಂತೆ ಕೆಳಜಾತಿಗೆ ಸಂಬಂಧಪಟ್ಟಂತಹ, ಜೊತೆಗೆ ಅನುಭವ ಮಂಟಪದ ಚರ್ಚೆಯಲ್ಲಿ ಪಾಲ್ಗೊಂಡು, ಚರ್ಚೆಯಲ್ಲಿ ಅನ್ನೋಕ್ಕಿಂತ ಅನುಭವ ಮಂಟಪದ ಚರ್ಚೆಯನ್ನು ಕೇಳುತ್ತಾ ತಾನೂ ಕೂಡ ನಿಜ ಶಿವಶರಣನಾಗಿ ಬದಲಾವಣೆಯಾಗಿದ್ದು ನಮ್ಮ ಮಾದಾರ ಚೆನ್ನಯ್ಯನವರ ವಿಶೇಷತೆ. ಹಾಗಿದ್ರೆ ಮಾದಾರ ಚೆನ್ನಯ್ಯನವರು ಯಾರು, ಅವರ ಸ್ಥಳವೇನು, ಅವರ ಅನುಭವ ಮಂಟಪದ ಸಂಪರ್ಕಕ್ಕೆ ಹೇಗೆ ಬಂದರು, ಎಲ್ಲವನ್ನೂ ಕೂಡ ತಿಳಿತಾ ಹೋಗೋಣ. ನೋಡಿ, ಮಾದಾರ ಚೆನ್ನಯ್ಯನವರ ಪರಿಚಯಕ್ಕೆ ಬಂದರೆ ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಅಂತಕ್ಕಂಥ ಸ್ಥಳದಲ್ಲಿ ಇವರು ಹುಟ್ಟಿದ್ದು. ತಂದೆ ಹೆಸರು ಶಿವಯ್ಯ ಅಂತ, ತಾಯಿ ಶಿವಗಂಗಮ್ಮ ಅಂತ. ಅದೇ ರೀತಿ ಮಾದಾರ ಚೆನ್ನಯ್ಯನವರಿಗೆ ಇಬ್ಬರು ಪತ್ನಿಯರು. ಒಬ್ಬಳ ಹೆಸರು ಗಂಗವ್ವ, ಇನ್ನೊಬ್ಬಳ ಹೆಸರು ಉದಕಮ್ಮ ಅಂತ. ಈ ಇಬ್ಬರು ಪತ್ನಿಯರ ಜೊತೆಗೆ ಇರ್ತಕ್ಕಂಥ ಒಡನಾಟ, ಜೊತೆಗೆ ಶಿವಭಕ್ತಿ, ಇವೆಲ್ಲವೂ ವಿಶೇಷತೆ ಮಾದಾರ ಚೆನ್ನಯ್ಯ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು. ನೋಡಿ, ಕೆಲವೊಂದು ಕಡೆ ಮಾದಾರ ಚೆನ್ನಯ್ಯನವರ ಸ್ಥಳವನ್ನು ಉಲ್ಲೇಖ ಮಾಡಬೇಕಾದ್ರೆ ತಮಿಳುನಾಡಿನ ಕಂಚಿ ಅಂತಲೂ ಕೂಡ ಕೆಲವು ಕಡೆ ಉಲ್ಲೇಖವಾಗಿರ್ಬೋದು. ಆದರೆ ಮೂಲ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಅಂತಕ್ಕಂಥ ಗ್ರಾಮ. ಈ ಬಳ್ಳಿಗಾವಿ ಅಂತಕ್ಕಂಥದ್ದು ಇವರ ಕಾಲಘಟ್ಟದಲ್ಲಿ ಪಲ್ಲವರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು. ಯಾವಾಗ ಪಲ್ಲವರು ಆಡಳಿತ ನಡೀತಾ ಇರುತ್ತೋ ಆವಾಗ ಅದೇ ಸ್ಥಳದ ಮೇಲೆ ಕಲ್ಯಾಣಿ ಚಾಳುಕ್ಯರ ದಾಳಿ ಆಗುತ್ತೆ. ಕಲ್ಯಾಣಿ ಚಾಳುಕ್ಯರ ದಾಳಿ ಆದಂಥ ಸಂದರ್ಭದಲ್ಲಿ ಹಲವಾರು ಶರಣರು ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ವಲಸೆ ಹೋದರು ಅಂತಕ್ಕಂಥ ಅಂಶವೂ ಕೂಡ ನಮಗೆ ಇತಿಹಾಸದಿಂದ ತಿಳಿಬರ್ತಕ್ಕಂಥ ಅಂಶ. ಅದೇ ರೀತಿಯಾಗಿ ಈ ಮಾದಾರ ಚೆನ್ನಯ್ಯನ ದಂಪತಿಗಳು ಆ ತಮಿಳುನಾಡಿಗೆ ಹೋಗ್ತಾರೆ. ತಮಿಳುನಾಡಿಗೆ ಯಾಕೆ ಹೋಗ್ತಾರೆ ಅಂತಂದರೆ ಅಲ್ಲಿ ಕರಿಕಾಲ ಚೋಳ ಎಂಬತಕ್ಕಂಥ ರಾಜ ನಿಜವಾದಂಥ ಶಿವಭಕ್ತನಾಗಿರ್ತಾನೆ. ಆ ಶಿವಭಕ್ತಿಯನ್ನು ಅರಸಿ ಬಂದಿರತಕ್ಕಂಥವರಿಗೆ ಆಶ್ರಯ ನೀಡ್ತಕ್ಕಂಥ ರಾಜನಾಗಿರ್ತಾನೆ. ಮಹಾನ್ ಶಿವಭಕ್ತನಾಗಿರ್ತಕ್ಕಂಥ ಕರಿಕಾಳನ ಚೋಳನ ಸಾಮ್ರಾಜ್ಯದಲ್ಲಿ ಈ ಮಾದಾರ ಚೆನ್ನಯ್ಯನ ದಂಪತಿಗಳು ಆಶ್ರಯವನ್ನು ಪಡಿತಾರೆ. ಈತನನ್ನು ಕರಿಕಾಳ ಚೋಳನನ್ನು ನಿಜವಾದಂಥ ಹರಭಕ್ತ ಅಂತ ಕರಿತೀವಿ, ಚರಭಕ್ತ ಅಂತ ಕರಿತೀವಿ, ಗುಪ್ತ ಭಕ್ತನಾಗಿದ್ದ ಅಂತ ಕರಿತೀವಿ. ಗುರುಭಕ್ತಿಯನ್ನು ತೋರಿಸತಕ್ಕಂಥ ವಿಶೇಷತೆ ಹೊಂದಿರತಕ್ಕಂಥ ಗುಣದ ರಾಜ ಈತನಾಗಿರ್ತಾನೆ. ಹಾಗಾಗಿ ಶಿವಭಕ್ತರಿಗೆ, ನಾಡಿನ ಮೂಲೆ ಮೂಲೆಯಿಂದ ಅರಸಿ ಬಂದಿರತಕ್ಕಂಥ ಶಿವಭಕ್ತರಿಗೆ ಆಶ್ರಯ ನೀಡತಕ್ಕಂಥದ್ದು ಈ ಕರಿಕಾಳ ಚೋಳನ ಮುಖ್ಯವಾಗಿರ್ತಕ್ಕಂಥ ಕಾಯಕನೂ ಆಗಿರುತ್ತೆ. ಹಾಗಾಗಿ ಕರ್ನಾಟಕದಿಂದ ಆ ಸಂದರ್ಭದಲ್ಲಿ ವಲಸೆ ಹೋಗಿರ್ತಕ್ಕಂಥ ಮಾದಾರ ಚೆನ್ನಯ್ಯ ದಂಪತಿಗಳು ತಮಿಳುನಾಡಿನ ಕಂಚಿ ಅಂತಕ್ಕಂಥ ಪ್ರದೇಶದಲ್ಲಿ ನೆಲೆಸ್ತಾರೆ. ಅಲ್ಲಿ ಚಮ್ಮಾರಿಕೆ ವೃತ್ತಿಯನ್ನು ಮಾಡ್ತಕ್ಕಂಥ ಕಾಯಕ ಮಾಡ್ತಾ ಹೋಗ್ತಾರೆ. ನಂತರ ಕಂಚಿಯಿಂದ ಮತ್ತೆ ಯಾವಾಗ ಬಸವಣ್ಣನವರ ಅನುಭವ ಮಂಟಪದ ವಿಷಯಗಳು ಗೊತ್ತಾಗುತ್ತೋ ಆ ವಿಷಯಗಳು ಗೊತ್ತಾಗದಾಗ ಕರಿಕಾಳ ಚೋಳನ ಕಂಚಿಯನ್ನು ಬಿಟ್ಟು ಅನುಭವ ಮಂಟಪಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಈ ಕರಿಕಾಳ ಚೋಳ ಮತ್ತು
ನಮ್ಮ ಮಾದರ ಚೆನ್ನಯ್ಯನವರ ಒಂದು ವಿಷಯಕ್ಕೆ ಬಂದಾಗ ಒಂದು ಕಥೆಯೇ ಇದೆ. ಯಾವ ರೀತಿಯಾಗಿರ್ತಕ್ಕಂಥ ಭಕ್ತಿ ಶ್ರೇಷ್ಠವಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕಥೆನೇ ಇದೆ. ಅದರಲ್ಲಿ ನಮ್ಮ ಮಾದರ ಚೆನ್ನಯ್ಯನವರ ಗುಪ್ತ ಭಕ್ತಿ ಇದೆಯಲ್ಲ, ವಿಶೇಷವಾಗಿರ್ತಕ್ಕಂಥ ಭಕ್ತಿಯಾಗಿರುತ್ತೆ. ಆತ ಕಂಚಿಗೆ ಹೋದಾಗ, ಮಾದರ ಚೆನ್ನಯ್ಯ ಕಂಚಿಗೆ ಹೋದಾಗ ಕರಿಕಾಳನ ಚೋಳನ ಆಸ್ಥಾನದಲ್ಲಿ ಕುದುರೆ ಲಾಯಕ್ಕೆ ಹುಲ್ಲು ತಂದು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ಕುದುರೆಯನ್ನು ಮೇಯಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾದರ ಚೆನ್ನಯ್ಯ ಆ ಕರಿಕಾಳನ ಚೋಳನ ಆಸ್ಥಾನದಲ್ಲಿ ಮಾಡ್ತಾ ಇರ್ತಾನೆ. ದಿನ ಬೆಳಗ್ಗೆ ಎದ್ದು ಆ ಹುಲ್ಲನ್ನು ಕೊಯ್ಕೊಂಬರಲಿಕ್ಕೆ ಬೆಟ್ಟದಡಿ ಅಥವಾ ಬಯಲಿನ ಪ್ರದೇಶದಲ್ಲಿರ್ತಕ್ಕಂಥ ಹುಲ್ಲನ್ನು ಕೊಯ್ದು ಇಟ್ಟ ನಂತರ ಅಲ್ಲೇ ಶಿವನ ಒಂದು ಭಕ್ತಿಯನ್ನು, ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ, ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಗುಪ್ತ ಭಕ್ತಿಯನ್ನು ಮಾಡಿ ನಂತರ ಆ ಭಕ್ತಿಯನ್ನು ಮುಗಿದ ನಂತರ ಅದ್ರ ಮೇಲೆ ಹುಲ್ಲನ್ನು ಹಾಕಿ ಮತ್ತೆ ಯಥಾವತ್ತಾಗಿ ಅಲ್ಲೇ ಬೆಳೆದಿರ್ತಕ್ಕಂಥ ಹೂಗಳಿಂದ ಅದನ್ನು ಶೃಂಗಾರ ಮಾಡಿ ಕ್ಷಣಕಾಲ ಕೂತು ಶಿವಲಿಂಗವನ್ನು ಅರ್ಚನೆ ಮಾಡಿದ ನಂತರ ಆತ ಹುಲ್ಲು ತಂದು ಲಾಯಕ್ಕೆ ಹಾಕ್ತಾ ಇದ್ದ. ಈ ರೀತಿ ಗುಪ್ತ ಭಕ್ತಿಯನ್ನು ಮಾದರ ಚೆನ್ನಯ್ಯನವರು ತೋರಿಸ್ತಾ ಇದ್ದರು. ಅದೇ ರೀತಿಯಾಗಿ ಈ ಕರಿಕಾಳ ಚೋಳನು ಕೂಡ ಶ್ರೇಷ್ಠ ಭಕ್ತಿ ಉಳ್ಳವನಾಗಿರ್ತಾನೆ. ಈತ ಪ್ರತಿದಿನವೂ ಶಿವಾಲಯಕ್ಕೆ ಹೋಗಿ ಮೃಷ್ಟಾನ್ನ ಭೋಜನಗಳನ್ನು ಸ್ವತಃ ಆ ಶಿವನ ಲಿಂಗದ ಮುಂದೆ ಆ ಅರ್ಚನೆಯನ್ನು ಮಾಡ್ತಾ ಇರ್ತಾನೆ. ಶಿವ ಅದನ್ನು, ಆತ ಏನು ಮಾಡ್ತಿರ್ತಾನೆ, ಮರೆಯಲ್ಲಿ ನಿಂತು ಶಿವ ಅದನ್ನು ಊಟ ಮಾಡಿ ಹೋದ ನಂತರ ಅದನ್ನು ತಗೊಂಡು ಬರ್ತಾ ಇದ್ದ ಅಂತಕ್ಕಂಥದ್ದು ನಮಗೆ ಈ ಕಥೆಗಳಿಂದ ತಿಳಿದು ಬರ್ತಕ್ಕಂಥ ಅಂಶ. ಹೀಗಿರಬೇಕಾದ್ರೆ ಒಂದು ಸರಿ ಏನು ಮಾಡ್ತಾನೆ, ಶಿವ ಮಾದರ ಚೆನ್ನಯ್ಯನ ಒಂದು ಭಕ್ತಿಗೆ ಪ್ರತ್ಯಕ್ಷನಾಗ್ತಾನೆ. ಮಾದರ ಚೆನ್ನಯ್ಯನ ಕೊಟ್ಟಿರ್ತಕ್ಕಂಥ ಅಂಬಲಿಯನ್ನು ಉಣ್ತಾನೆ. ರುಚಿಯಾಗಿರ್ತಕ್ಕಂಥ ಅಂಬಲಿಯನ್ನು ಊಟ ಮಾಡಿರ್ತಕ್ಕಂಥ ಶಿವ ಸಂತೃಪ್ತನಾಗ್ತಾನೆ ಅಂತಕ್ಕಂಥದ್ದು ಕಥೆಯಲ್ಲಿ ತಿಳಿದು ಬರ್ತಕ್ಕಂಥ ಅಂಶ. ನಂತರ ಏನಾಗುತ್ತೆ ಅಂತಂದರೆ, ಈ ಶಿವ ಇಲ್ಲಿ ಅಂಬಲಿ ಊಟ ಮಾಡಿದ್ದಾನೆ, ರುಚಿಯಾಗಿರ್ತಕ್ಕಂಥ ಮಾದಾರ ಚೆನ್ನಯ್ಯ ಕೊಟ್ಟಿರ್ತಕ್ಕಂಥ ಊಟವನ್ನು ಮಾಡಿದಾಗ ಅಲ್ಲಿ ಕರಿಕಾಳ ಚೋಳ ಮೃಷ್ಟಾನ್ನ ಭೋಜನಗಳನ್ನು ಇಡ್ತಾರೆ. ಹಾಲಿನ ನೈವೇದ್ಯವನ್ನು ಮಾಡ್ತಾನೆ. ಹಲವಾರು ಭೋಜನಗಳನ್ನು ಇಟ್ಟು ಶಿವನ ಮುಂದೆ ಅದನ್ನು ಅರ್ಪಿಸಿ ತಾನು ಮರೆಯಲ್ಲಿ ನಿಂತು ನೋಡ್ತಾನೆ, ಶಿವ ಊಟ ಮಾಡ್ತಾನೆ ಅಂತಂದು. ಕೊನೆಗೆ ಆ ಶಿವ ಬರೋದೇ ಇಲ್ಲ ಆವತ್ತಿನ ದಿವಸ. ಆಗ ಕರಿಕಾಳ ಚೋಳನೇ ಅನಿಸುತ್ತೆ, ಶಿವ ಯಾಕೆ ಇದುವರೆಗೂ ನಾನು ಕೊಟ್ಟಿರ್ತಕ್ಕಂಥ ನೈವೇದ್ಯವನ್ನು ಸಮರ್ಪಣೆ ಮಾಡಿಕೊಳ್ಳಿಲ್ಲ ಅಂತ ಯೋಚನೆ ಮಾಡಿದಾಗ ಕೊನೆಗೆ ಬರ್ತಾನೆ, ಶಿವ ಯಾಕೆ ಇವತ್ತು ನನಗೆ ಈ ರೀತಿ ಮಾಡಿದೆ, ನಾನು ಕೊಟ್ಟಿರ್ತಕ್ಕಂಥ ನೈವೇದ್ಯವನ್ನು ನೀನು ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತ ಕೊನೆಗೆ ಆ ಶಿವ ಪ್ರತ್ಯಕ್ಷ ಆಗೋದೇ ಇಲ್ಲ. ಕೊನೆಗೆ ನನ್ನ ಮಾತು ಕೂಡ ನೀನು ಕೇಳಿಸ್ತಾ ಇಲ್ಲ, ನನ್ನ ಭಕ್ತಿ ನಿನಗೆ, ನನ್ನ ಭಕ್ತನಾಗಿರ್ತಕ್ಕಂಥವ್ನು ನಿನಗೆ ಅಷ್ಟು ಕನಿಕರ ಬೇಡವೇ, ಈಗಲೇ ನಾನು ನನ್ನ ರುಂಡವನ್ನು ಸುಂದರಿಸ್ತೀನಿ ಅಂತಂದು ತನ್ನಲ್ಲಿರ್ತಕ್ಕಂಥ ಖಡ್ಗವನ್ನು ತೆಗೆದು ಪ್ರಾಣ ಅರ್ಪಣೆ ಮಾಡೋಕ್ಕೆ ಹೋಗ್ತಾನೆ. ಆಗ ಶಿವ ಪ್ರತ್ಯಕ್ಷನಾಗಿ, ಇಲ್ಲ, ನಿನ್ನ ಭಕ್ತಿ ನಿಜವಾಗಿರ್ತಕ್ಕಂಥ ಭಕ್ತಿಯೇ, ಆದರೆ ನಿನಗಿಂತನೂ ಶ್ರೇಷ್ಠನಾಗಿರ್ತಕ್ಕಂಥ ಭಕ್ತಿಯಲ್ಲಿ ಮಾದರ ಚೆನ್ನಯ್ಯ ಕೊಟ್ಟಿರ್ತಕ್ಕಂಥ ಅಂಬಲಿಯನ್ನು ನಾನು ಇವತ್ತು ಸವಿದಿದ್ದೇನೆ, ನನ್ನ ಹೊಟ್ಟೆ ತುಂಬಿದೆ, ಹಾಗಾಗಿ ನಾನು ನೀನು ಕೊಟ್ಟಿರ್ತಕ್ಕಂಥ ಮೃಷ್ಟಾನ್ನ ಭೋಜನಗಳನ್ನು ಇವತ್ತು ನಾನು ಊಟ ಮಾಡಲ್ಲ ಅಂದಾಗ ಕರಿಕಾಳ ಚೋಳ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ, ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತನೊಬ್ಬ ಈ ಸಾಮ್ರಾಜ್ಯದಲ್ಲಿ ಇದ್ದಾನ, ನನ್ನ ಸಾಮ್ರಾಜ್ಯದಲ್ಲಿ ಅಂಥವನಿದ್ದಾನ, ನೋಡಬೇಕು ಅವನು ಅಂತಂದು ಹೊರಡ್ತಾ ಹೋಗ್ತಾನೆ. ಯಾರು ಆತ, ಚೆನ್ನಯ್ಯನ ಅಂತಕ್ಕಂಥವನು ಯಾರು, ಅವನ ಮನೆಯನ್ನು ಹುಡುಕಿಕೊಡಿ ಅಂತಂದು ಸೈನ್ಯ ಸಮೇತವಾಗಿ ಅವನ ಮನೆಯನ್ನು ಹುಡುಕ್ತಾ ಹೋಗ್ತಾನೆ. ಒಳಗಡೆ ಮಾದಾರ ಚೆನ್ನಯ್ಯ ಇರ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಮಾದರ ಚೆನ್ನಯ್ಯ, ನಾನೇನು ತಪ್ಪು ಮಾಡಿದ್ದೀನಿ, ಯಾಕೆ ರಾಜ ನನ್ನನ್ನು ಹುಡುಕಿ ಬಂದಿದ್ದಾನೆ, ಸೈನಿಕರಿಂದ ಹೇಳಿ ಕಳಿಸಿದರೆ ನಾನೇ ಬರ್ಬೋದಿತ್ತಲ್ಲ, ಅಯ್ಯೋ ಪರಮಾತ್ಮ, ಎಂತಹ ಇದು ಮಾಡಿಬಿಟ್ಟೆ, ನಾನು ಗುಪ್ತ ಭಕ್ತಿ ಏನಾದರೂ ಕರಿಕಾಳ ಚೋಳನಿಗೆ ಗೊತ್ತಾಯಿತು, ಆ ಚೋಳನಿಗೆ ಗೊತ್ತಾಗಿ ನಿಜವಾದಂತಹ ಶಿವಭಕ್ತನಾಗಿರ್ತಕ್ಕಂಥ ನನಗೆ ನೀನು ಮೋಸ ಮಾಡಿದೆ ಅಂತ ನನ್ನನ್ನು ಏನಾದರೂ ಸೆರೆಮನೆ ಕಳಿಸ್ಬೋದಾ, ಹೇಗೆ ಈ ಥರ ಪ್ರಮಾದ ಆಯಿತೋ, ಶಿವನೇ ಯಾಕೆ ಈ ಥರ ತಪ್ಪು ಮಾಡಿದೆ, ನನ್ನ ಗುಪ್ತ ಭಕ್ತಿಯನ್ನು ನಿನ್ನ ರಾಜನಲ್ಲಿಗೆ ಯಾಕೆ ನೀನು ಹೇಳಿದೆ, ಹಾಗೆ ನಿನ್ನಂಥವನಿಗೆ ನಾನು ಪೂಜೆ ಮಾಡಿದ್ದೆ ತಪ್ಪ, ನನ್ನಿಂದ ಏನು ತಪ್ಪಾಗಿದೆ ಅಂತಂದು ತಾನು ಹೇಳ್ಬೇಕಾದ್ರೆ ಕೊನೆಗೆ ಕರಿಕಾಳ ಚೋಳ ಆ ಗುಡಿಸಲನ್ನು ಪ್ರವೇಶ ಮಾಡ್ತಾನೆ. ದೂರದಿಂದ ಬರ್ತಕ್ಕಂಥ ಕರಿಕಾಳ ಚೋಳನನ್ನು ನೋಡಿ ಮಾದರ ಚೆನ್ನಯ್ಯನಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಬಂದವನೇ ಕರಿಕಾಳ ಚೋಳ ಏನು ಮಾಡ್ತಾನೆ, ಆ ಮಾದಾರ ಚೆನ್ನಯ್ಯನ ಪಾದಾರವಿಂದಗಳಿಗೆ ತನ್ನ ಶಿರವನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡ್ತಾನೆ. ಮಾದಾರ ಚೆನ್ನಯ್ಯನಿಗೆ ಆಶ್ಚರ್ಯವಾಗುತ್ತೆ. ಏನಿದು ರಾಜ, ನೀನು ಮಾಡ್ತಕ್ಕಂಥದ್ದೇನು, ಯಾಕೆ ಈ ರೀತಿ ಮಾಡ್ತಿದ್ದೀಯಾ, ಇಲ್ಲ ಶಿವನನ್ನೇ ನೀನು ಒಲಿಸಿಕೊಂಡಿರ್ತಕ್ಕಂಥ ಭಕ್ತನಾಗಿದ್ದೀಯಾ ಅಂತಂದರೆ ನೀನು ನನಗಿಂತ ನಿಜವಾದಂಥ ಶ್ರೇಷ್ಠ ಭಕ್ತನಾಗಿದ್ದೀಯಾ, ನಿನ್ನ ಭಕ್ತಿಗೆ ಆ ಶಿವನೇ ಕೊಂಡಾಡಿದ್ದಾನೆ ಅಂತಂದು ಆತನನ್ನು ಕರೆದು ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾನೆ.
ಇಂತಹ ನಿಜ ಗುಪ್ತ ಭಕ್ತಿಯನ್ನು ಒಳಗಿರ್ತಕ್ಕಂಥ ಮಾದಾರ ಚೆನ್ನಯ್ಯನ ಭಕ್ತಿ ಇದೆಯಲ್ಲ, ಈ ಭಕ್ತಿಯನ್ನು ಸಾರ್ತಕ್ಕಂಥ ಕತೆ ಇವತ್ತು ನಮ್ಮ ಹಲವು ಆಧಾರ ಗ್ರಂಥಗಳಿಂದ ಸಿಗ್ತಕ್ಕಂಥದ್ದು. ಹೀಗೆ ಮಾದಾರ ಚೆನ್ನಯ್ಯನ ಒಂದು ಭಕ್ತಿಯನ್ನು ನೋಡ್ತಾ ಹೋದರೆ ಅವನ ಒಂದು ಶಿವಭಕ್ತಿಗೆ ಮೆಚ್ಚದೇ ಇರತಕ್ಕಂಥವರು ಯಾರೂ ಇಲ್ಲ. ಯಾಕಂದರೆ ಚಮ್ಮಾರಿಕೆ ವೃತ್ತಿಯನ್ನು ಒಳಗೊಂಡಿದ್ದರೂ ಕೂಡ ಶಿವಶರಣರಿಗೆ ಪಾದರಕ್ಷೆಗಳನ್ನು ನೀಡಿ ಮಾಡಿಕೊಡ್ತಕ್ಕಂಥ ಕಾಯಕವನ್ನು ಈತ ಮಾಡ್ತಾ ಇದ್ದ. ಮತ್ತು ಅನುಭವ ಮಂಟಪದ ಚರ್ಚೆಗೆ ಹೋಗ್ತಾ ಇದ್ದ. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಆ ಚರ್ಚೆಗೆ ಕಿವಿ ಆಗ್ತಾ ಇದ್ದ. ಕೂತ್ಕೊಂಡು ಮೌನಿಯಾಗಿ ಆ ಚರ್ಚೆಗಳನ್ನು ಕೇಳಿ ಬರ್ತಾ ಇದ್ದ. ಕೆಲವು ಕಡೆ ಬಸವಣ್ಣನವರು ಈ ಮಾದಾರ ಚೆನ್ನಯ್ಯನ ಗುಣಗಾನ ಮಾಡಿದ್ದಾರೆ. ಕೆಲವು ಕಡೆ ಅಜ್ಜ ಮಾದಾರ ಚೆನ್ನಯ್ಯ ನನ್ನ ಅಜ್ಜ ಅಂತ ಉಲ್ಲೇಖ ಮಾಡಿದೆ. ಹಾಗಾಗಿ ಈ ಮಾದಾರ ಚೆನ್ನಯ್ಯ ಅಜ್ಜ ಅಂದಾಗ ಬಸವಣ್ಣನಿಂತ ಹಿರಿಯ ಅನ್ನೋ ಅರ್ಥನೂ ಕೂಡ ಬರುತ್ತೆ. ಕೆಲವು ಕಡೆ ಮಾದಾರ ಚೆನ್ನಯ್ಯನನ್ನು ಹಿರಿಯ ಚಿಕ್ಕಪ್ಪನೆಂದು ಕೂಡ ಉಲ್ಲೇಖವಾಗಿರ್ತಕ್ಕಂಥದ್ದು ನೋಡ್ಬೋದು. ಅವರು ಪ್ರೀತಿಯಿಂದ ಬೆಳೆಸಿದರು ಅನ್ನೋ ಮಾತನ್ನು ಹೇಳ್ತಾರೆ. ದಾಸಿಯ ಮಗನ ಸಂಯೋಗದಿಂದ ಜನಿಸಿದೆನು ಅಂತ ಹೇಳ್ತಾರೆ. ನಾನು ಚೆನ್ನಯ್ಯನ ಮನೆಯ ಸೇವಕ ಅಂತ ಬಸವಣ್ಣನವರು ತನ್ನನ್ನು ತಾನು ಕರ್ಕೊಂಡಿದ್ದಾರೆ. ಅಂದರೆ ಮಾದಾರ ಚೆನ್ನಯ್ಯನ ಭಕ್ತಿ, ಮಾದಾರ ಚೆನ್ನಯ್ಯನ ಪ್ರಭಾವ ಎಷ್ಟು ಮಟ್ಟಿಗೆ ಬಸವಣ್ಣನವರ ಮೇಲೂ ಕೂಡ ಆಗಿತ್ತು ಅನ್ನೋದಕ್ಕೆ ಈ ಒಂದು ಸಾಲುಗಳೇ ಮುಖ್ಯವಾದಂಥ ನಿದರ್ಶನಗಳಾಗಿವೆ. ಹಾಗಾಗಿ ಮಾದಾರ ಚೆನ್ನಯ್ಯನ ಜೀವನಕ್ಕೆ ಬಂದಾಗ ಇಷ್ಟು ಕಥೆಗಳು, ಜೊತೆಗೆ ಅವರ ವಿಚಾರಗಳು ತಿಳಿದ ಮೇಲೆ ಇವರ ವಚನಕ್ಕೆ ಬರೋಣ. ಮಾದಾರ ಚೆನ್ನಯ್ಯನ ವಚನಗಳಲ್ಲಿ ಒಟ್ಟು 10 ವಚನಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇವರ ಒಂದು ಅಂಕಿತ ನಾಮ ಏನು ಅಂದರೆ, ಕೈಯುಳಿ ಕಟ್ಟಿ ಅಡಿಗೂಟ ಕಡಿಯಾಗಿ ಇಡಬೇಡ, ಅಡಿಗೂಟ ಕಡಿಯಾಳಾಗಬೇಡ, ಅರಿ ನಿಜಾತ್ಮ ರಾಮನ ಅಂತ ತುಂಬ ದೀರ್ಘವಾಗಿರ್ತಕ್ಕಂಥ ಒಂದು ಅಂಕಿತ ನಾಮ ಇದೆ. ಆದರೆ ನಾವು ನಿಜವಾದಂಥ ಒಂದು ಸ್ವಲ್ಪ ಕಡಿಮೆ ಮಾಡಿ ನಾವು ನೋಡಿದಾಗ ನಿಜಾತ್ಮ ರಾಮನ ಅಂತಕ್ಕಂಥ ಅಂಕಿತ ನಾಮ ಅಂತ ಅಷ್ಟು ಹೇಳಿದ್ರು ಕೂಡ ಸಾಕಾಗುತ್ತೆ. ಅರಿ ನಿಜಾತ್ಮ ರಾಮನ ಎಂಬತಕ್ಕಂಥ ಅಂಕಿತದಿಂದ 10 ವಚನಗಳನ್ನು ನಮ್ಮ ಮಾದಾರ ಚೆನ್ನಯ್ಯನವರು ಬರೀತಾ ಹೋಗ್ತಾರೆ. ಹಾಗಾಗಿ ಮಾದಾರ ಚೆನ್ನಯ್ಯನವರ ಈ ಕಥೆಯಾಗಲಿ, ಅವರ ವಿಚಾರಗಳಾಗಲಿ, ಅವರ ಅಂಕಿತಗಳಾಗಲಿ ಮುಖ್ಯವಾಗಿ ನಮಗೆ ಕೆಲವು ಆಧಾರ ಗ್ರಂಥಗಳಿಂದ ಸಿಗ್ತಾ ಬರುತ್ತೆ. ಅದರಲ್ಲಿ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮತ್ತು ಆ ಪಾಲ್ಗುರಿಕೆಯ ಸೋಮನಾಥರ ಆ ಗಣಸಹಸ್ರನಾಮದಲ್ಲಿ ಈ ಮಾದಾರ ಚೆನ್ನಯ್ಯನ ಉಲ್ಲೇಖಗಳು ಇವೆ. ಆಮೇಲೆ ಅಬ್ಬಲೂರು ಮತ್ತು ಜಗಳೂರಿನ ಶಾಸನಗಳಲ್ಲೂ ಕೂಡ ಆ ಶಿಲಾಶಾಸನಗಳಲ್ಲಿ ಮಾದಾರ ಚೆನ್ನಯ್ಯನ ಉಲ್ಲೇಖ ಇದೆ. ಆತ ಏನು ಮಾಡ್ತಾ ಇದ್ದಂತೆ, ಮಾದಾರ ಚೆನ್ನಯ್ಯನ ವಚನಗಳಿಗೆ ಬಂದಾಗ ಮುಖ್ಯವಾಗಿ ಆತ ಜಾತೀಯತೆಯನ್ನು ಖಂಡನೆ ಮಾಡ್ತಕ್ಕಂಥ ವಚನಗಳು ಬರ್ತಾ ಇದ್ವು. ಜಾತೀಯತೆಯನ್ನು ಖಂಡನೆ ಮಾಡ್ತಕ್ಕಂಥ ವಚನಗಳು, ಆಮೇಲೆ ಶ್ರೇಷ್ಠತೆ, ನೀತಿ ನಡವಳಿಕೆಗಳು ಇರಬೇಕು, ಇವೆಲ್ಲವನ್ನೂ ಕೂಡ ತನ್ನ ವಚನಗಳಲ್ಲಿ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ಈ ಮಾದಾರ ಚೆನ್ನಯ್ಯನವರ ಒಂದೊಂದು ವಚನಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಮಾದಾರ ಚೆನ್ನಯ್ಯನ ವಚನಗಳಿಗೆ ಬಂದಾಗ ನಮಗೆ ಒಂದು ಮಾತು ಅವರ ಶ್ರೇಷ್ಠತೆಯ ಬಗ್ಗೆ, ಮಾದಾರ ಚೆನ್ನಯ್ಯನವರು ಯಾವ ರೀತಿಯಾಗಿ ಬಸವಣ್ಣನವರ ಒಂದು ಸಂಪರ್ಕದಲ್ಲಿ ಇದ್ದರು ಅನ್ನೋಕ್ಕೆ ಬಸವಣ್ಣನವರೇ ಬರೆದಿರ್ತಕ್ಕಂಥ ಒಂದು ಸಾಲನ್ನು ಉದಾಹರಿಸುವ ಮೂಲಕ ನಾನು ನಂತರ ಮಾದಾರ ಚೆನ್ನಯ್ಯನ ವಚನಗಳಿಗೆ ಹೋಗ್ತೀನಿ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತಕ್ಕೇರಿ ಕೂಡಲ ಸಂಗಯ್ಯ ಅಂತ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯನವರು ಬಸವಣ್ಣನವರಿಗಿಂತ ತಂದೆಯ ಸ್ಥಾನದಲ್ಲಿ ಇದ್ದು ಸಂದೆಯ ಸ್ಥಾನದಷ್ಟೇ ಹಿರಿಯವನಾಗಿದ್ದರು. ಬಸವಣ್ಣನವರ ಸಮಕಾಲೀನನಾಗಿದ್ದರೂ ಕೂಡ ಬಸವಣ್ಣನವರಿಗಿಂತಲೂ ಕೂಡ ವಯಸ್ಸಿನಲ್ಲಿ ಹಿರಿಯರಾಗಿದ್ದರು ಅನ್ನೋ ಒಂದು ಕಾರಣಕ್ಕೆ ಮಾದಾರ ಚೆನ್ನಯ್ಯನನ್ನು ತನ್ನ ಅಪ್ಪ ಅಂತಲೂ ಕೂಡ, ಕೆಲವು ಕಡೆ ಚಿಕ್ಕಪ್ಪ ಅಂತಲೂ ಕೂಡ ಬಸವಣ್ಣನವರ ಉಲ್ಲೇಖವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಬಸವಣ್ಣನವರಿಗೂ ಕೂಡ ಮಾದಾರ ಚೆನ್ನಯ್ಯನವರ ಅಷ್ಟು ಉಲ್ಲೇಖಗಳು ಪ್ರೀತಿ ಪಾತ್ರವಾಗಿದ್ದವು ಅನ್ನೋದಕ್ಕೆ ಇದೊಂದು ಸಾಲುಗಳು ಸಾಕ್ಷಿ ಅಂತ ಭಾವಿಸ್ತೀನಿ. ಈಗ ಮಾದಾರ ಚೆನ್ನಯ್ಯನವರ ವಚನಕ್ಕೆ ಬರೋಣ. ಮಾದಾರ ಚೆನ್ನಯ್ಯನವರ ವಚನಗಳಲ್ಲಿರ್ತಕ್ಕಂಥ ಸಾರ ಸಿದ್ಧಾಂತಗಳೇನು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಇಲ್ಲಿ ಒಂದು ಮಾದಾರ ಚೆನ್ನಯ್ಯನವರ ವಚನವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಡೆ ಮತ್ತು ನುಡಿ,
ನಡೆ ಅಂತಂದರೆ ನಮ್ಮ ವ್ಯಕ್ತಿತ್ವ, ನುಡಿ ಅಂತಂದರೆ ನಮ್ಮ ಮಾತು. ಇವೆಲ್ಲವೂ ಕೂಡ ಸಿದ್ಧಾಂತವಾದಲ್ಲಿ, ಇವೆಲ್ಲವೂ ಕೂಡ ದೇವರಿಗೆ ಒಪ್ಪಿತವಾದಂತಹ ರೀತಿಯಲ್ಲಿ ಆಗಿದ್ದರೆ ಅದಕ್ಕೆ ಯಾವ ಜಾತಿ ಕುಲ ಅಂತಕ್ಕಂಥದ್ದು ಕೂಡ ಇರಲ್ಲ. ಸೂತಕ ಜಾತಿ ಕುಲ ಅಂತಕ್ಕಂಥದ್ದು ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥದ್ದು. ನಿಜವಾದಂತಹ ಜಾತಿ, ನಿಜವಾದಂತಹ ಕುಲ ಯಾವುದು ಅಂತಂದರೆ ನಡೆ ನುಡಿ ಶುದ್ಧವಾಗಿರ್ತಕ್ಕಂಥದ್ದೇ ನಿಜವಾದ ಕುಲ ಅಂತಕ್ಕಂಥ ಮಾತನ್ನು ಮಾದಾರ ಚೆನ್ನಯ್ಯನವರು ಹೇಳ್ತಾರೆ. ನುಡಿಲೇಸು ನಡೆಯನ ಅಧಮವಾದಲ್ಲಿ ಅದ ಬಿಡುಗಡೆ ಇಲ್ಲದೆ ಹೊಲೆ. ನುಡಿಲೇಸು ನಡೆಯ ಅಧಮವಾದಲ್ಲಿ, ನಡೆ ಕೆಟ್ಟದಾಗಿದ್ದರೆ, ನಿಮ್ಮ ನುಡಿ ಲೇಸಾಗಿದ್ದರೆ ಆತ ಹೊಲೆಯನ್ನಾಗ್ತಾನೆ ಹೊರತು ಜಾತಿಯಿಂದ ಯಾರೂ ಕೂಡ ಹೊಲೆಯರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕಳವು ಪರದ್ವಾರಂಗಳಲ್ಲಿ ಹೊಲಬನರಿಯದೆ ಕೆಟ್ಟ ನಡೆವತ್ತ ಮತ್ತೆ ಕುಲಜರಂಬ ಒಡಲುಂಟೆ ಅಂತ ಪ್ರಶ್ನೆ ಮಾಡ್ತಾರೆ. ಅಂದರೆ ಕಳ್ಳತನ ಮಾಡ್ತಕ್ಕಂಥವರು ಅನ್ಯ ಸ್ತ್ರೀಯರ ಸಂಪರ್ಕವನ್ನು ಹೊಂದಿದ್ರೆ ಅಥವಾ ಅನೈತಿಕತೆಯನ್ನು ಹೊಂದಿದ್ರೆ ಆತನು ನಿಜವಾದಂಥ ಹೊಲೆ ಹೊರಿಸ್ತಾರೆ. ಕೆಟ್ಟ ನಡೆಯಲ್ಲಿರ್ತಕ್ಕಂಥವನ್ನ ಹೊಲೆಯ ಅಂತ ಕರಿತೀವಿ ಹೊರತು ನಿಜವಾದಂಥ ನಡೆಯನ್ನು ಹೊಂದಿರ್ತಕ್ಕಂಥವ್ರು ಹೊಲೆಯ ಅಂತ ಕರೀಲಿಕ್ಕೆ ಉಂಟೆ ಅಂತ ಪ್ರಶ್ನೆ ಮಾಡುತ್ತಾ, ಆಚಾರವೇ ಕುಲ ಅನಾಚಾರವೇ ಹೊಲೆ ಇರ್ತಕ್ಕಂಥದ್ದು ಎರಡೇ ಜಾತಿ. ಒಂದು ಆಚಾರವನ್ನು ಮಾಡ್ತಕ್ಕಂಥವನೇ ನಿಜವಾದಂಥ ಕುಲಜ, ಯಾರು ಅನಾಚಾರವನ್ನು ಮಾಡ್ತಾರೆ ಅವರೇ ಹೊಲೆಯ. ಇಂತಿ ಹುಬಯನ ತಿಳಿದವನಿರಬೇಕು, ಕೈಯುಳಿ ಕತ್ತಿ ಅಡಗೂಟ ಕಂಡಿ ಹಾಳಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ ಅಂತ ಮಾತನ್ನು ಹೇಳ್ತಾರೆ. ಇಲ್ಲಿ ಜಾತೀಯತೆಯನ್ನು ಖಂಡನೆ ಮಾಡ್ತಾರೆ. ನಮ್ಮ ಮಾದಾರ ಚೆನ್ನಯ್ಯನವರು ಅಂದಿನ ಕಾಲದಲ್ಲಿ ಆ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ಜಾತಿ ಭೇದವನ್ನು ಈ ಒಂದು ವಚನಗಳ ಮೂಲಕ ಅದನ್ನು ತಿರಸ್ಕಾರ ಮಾಡ್ತಾರೆ, ಅದನ್ನು ಟೀಕೆ ಮಾಡ್ತಾರೆ. ಯಾವುದು ನಿಜವಾದಂಥ ಜಾತಿ ಅಂತಕ್ಕಂಥದ್ದು ನೀವು ಅರಿಬೇಕು. ಇಲ್ಲಿ ನಡೆ ನುಡಿ ಶುದ್ಧವಾಗಿದ್ದಲ್ಲಿ ಆತ ಉನ್ನತವಾಗಿರ್ತಕ್ಕಂಥ ನೈತಿಕ ಮಾರ್ಗದಲ್ಲಿ ಅನುಸರಣೆ ಮಾಡಿದ್ದೇ ಆಗಲಿ ಆತ ನಿಜವಾದಂಥ ಕುಲಜನ ಆಗ್ತಾನೆ. ಯಾರು ಕೆಟ್ಟ ನಡತೆಯನ್ನು ಒಳಗೊಂಡಿರ್ತಾರೋ, ಯಾರು ಕೆಟ್ಟತನವನ್ನು ಅನುಸರಿಸ್ತಾ ಹೋಗ್ತಾನೋ ಆತ ನಿಜ ಜಾತಿಯಲ್ಲಿ ಹೊಲೆಯನಾಗ್ತಾನೆ ಹೊರತು ಇಲ್ಲಿ ನಾವು ಮನುಷ್ಯ ಮಾಡಿರ್ತಕ್ಕಂಥ ಜಾತಿಯ ಹೊಲೆತನ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಭಗವಂತನ ದೃಷ್ಟಿಯಲ್ಲಿ ಸರ್ವರೂ ಸಮಾನರು ಅಂತಕ್ಕಂಥ ಮಾತನ್ನು ಈ ವಚನದಲ್ಲಿ ಹೇಳ್ತಾ ಹೋಗ್ಬೋದು. ನಿಜವಾದಂತಹ ವಚನ. ಇವತ್ತು ಜಾತೀಯತೆಯನ್ನು ಅಂದಿನ ಸಮಾಜದಲ್ಲಿ ಬಸವಣ್ಣನವರು ಯಾವ ರೀತಿಯಾಗಿ ಸಂಪೂರ್ಣವಾಗಿ ತೊಲಗಿಸಲು ಪ್ರಯತ್ನ ಪಟ್ಟರೋ ಇಂದಿಗೂ ಕೂಡ ಆ ಜಾತೀಯತೆಯನ್ನು ತೊಲಗಿಸ್ಲಿಕ್ಕೆ ಹೋಗಲಿಲ್ಲ. ನೋಡಿ, ಮಾದಾರ ಚೆನ್ನಯ್ಯನಂಥವರು ಈ ಜಾತೀಯತೆಯ ಬಗ್ಗೆ ನಿಜವಾದಂಥ ಜಾತಿ ಯಾವುದು ಅಂತಕ್ಕಂಥದ್ದನ್ನು ಆಗಿನ ವರ್ಗ ಪದ್ಧತಿಯಲ್ಲಿರ್ತಕ್ಕಂಥ ಸಮಾಜಕ್ಕೆ ಅದನ್ನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಈ ಒಂದು ವಚನದ ಒಂದು ವಿಶೇಷತೆಯಾಗಿದೆ. ಇನ್ನೊಂದು ವಚನವನ್ನು ಮಾದಾರ ಚೆನ್ನಯ್ಯನವರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಚನ ಯಾವುದು ಅಂತಂದರೆ, ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳೊಂದೇ ಭೇದ. ಎಲ್ರಿಗೂ ಕೂಡ ಇರುತ್ತೆ, ಹಸಿವು ಇರುತ್ತೆ, ಮಾಂಸಖಂಡಗಳಿರುತ್ತೆ, ಮಜ್ಜೆ ಇರುತ್ತೆ. ಎಲ್ಲರೂ ಕೂಡ ಭಗವಂತನ ಸೃಷ್ಟಿಯಲ್ಲಿ ಸಮಾನವಾಗಿರ್ತಕ್ಕಂಥವ್ರು. ಎಲ್ಲರ ಮೈಯಲ್ಲೂ ಕೂಡ ರಕ್ತ ಹರಿತಾ ಇರುತ್ತೆ, ಎಲ್ಲರ ಮೈಯಲ್ಲೂ ಕೂಡ ಮಾಂಸ ಇರುತ್ತೆ. ಇವೆಲ್ಲವೂ ಕೂಡ ಸಾಮಾನ್ಯ. ಆದರೆ ವ್ಯಸನ ವಿಷಯಾದಿಗಳೊಂದೇ ಭೇದ. ಆದರೆ ಕೆಲವು ಸಾಧಕರು ಏನು ಮಾಡ್ತಾರೆ, ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾರೆ, ಇಂದ್ರಿಯ ಸುಖಭೋಗಗಳನ್ನು ತ್ಯಜಿಸಿ ಭಗವಂತನಲ್ಲಿ ಲೀನನಾಗಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಇಂದ್ರಿಯ ಸುಖಭೋಗಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಲೌಕಿಕ ಸುಖಭೋಗಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತಾರೆ. ಇವೆರಡೇ ಭೇದಗಳಿರ್ತಕ್ಕಂಥದ್ದು. ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ ತೋರುವ ತೋರಿಕೆ ಅರಿವಾತ್ಮನೊಂದೇ ಭೇದ. ಹೇಳ್ತಾರೆ, ನಾವು ಮಾಡ್ತಕ್ಕಂಥ ಕಾಯಕ ಇದೆಯಲ್ಲ, ಕೃಷಿಯನ್ನು ಮಾಡ್ತಕ್ಕಂಥದ್ದು, ಕಾಯಕವನ್ನು ಮಾಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಸಮನಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಒಂದಲ್ಲ ಒಂದು ಕಾಯಕದಲ್ಲಿ ನಿರತರಾಗಿರ್ತಾರೆ. ಆದರೆ ತೋರುವ ತೋರಿಕೆ ಅರಿವಾತ್ಮನೊಂದೇ. ಯಾರು ಅರಿವನ್ನು ಪಡ್ಕೊಂಡಿರ್ತಾನೋ ಆ ಅರಿವನ್ನು ಪಡೆದಿರ್ತಕ್ಕಂಥ ಆತ್ಮ ನಮಗೆ ಭಿನ್ನತೆಯಾಗಿ ಕಾಣ್ತಾನೆ. ನಿಜವಾದಂಥ ಶಿವಭಕ್ತನಾಗಿರ್ತಕ್ಕಂಥನು ಅರಿವು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರಬೇಕು. ಆವ ಕುಲವಾದರೂ ಅರಿದಲ್ಲಿಯೇ ಪರತತ್ವಭಾವಿ, ಮರೆದಲ್ಲಿಯೇ ಮಲಯ ಮಾಯಾ ಸಂಬಂಧಿ. ಯಾರು ಅರಿತು ನಡೆದಿರ್ತಕ್ಕಂಥವನು, ಯಾವ ಕುಲದಲ್ಲೇ ಆಗಲಿ ಆತ
ನಾವು ಸಮಾಜ ಗುರ್ತಕ್ಕಂಥ ಸಮಾಜ ಕೊಟ್ಟಿರ್ತಕ್ಕಂಥ ಕುಲ ಜಾತಿಗಳು ಅದರಲ್ಲಿ ಯಾವುದಾದ್ರಲ್ಲೂ ಹುಟ್ಟಿರಲಿ, ಆದರೆ ಕುಲ ನಿಜವಾದಂಥ ಕುಲಜ ಯಾರು ಅಂತಂದರೆ ಆತ ಅರಿದು ನಡೀತಿರಬೇಕು. ಯಾರು ಮಾಯಾ ಸಂಬಂಧಿಗಳಾಗಿರ್ತಾರೋ, ಯಾರೋ ಲೌಕಿಕ ಸುಖ ಜೀವನಕ್ಕೆ ಶರಣಾಗಿರ್ತಾನೋ ಅಂಥವನಿಗೆ ನಾವು ನಿಜವಾದಂಥ ಕುಲಜ ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ. ಇಂತಿ ಉಭಯವನ್ನರಿದು ಮರೆಯಲಿಲ್ಲ, ಕೈಯೊಳಿ ಕತ್ತಿ ಅಡಿಗೂಟಕ್ಕಡಿ ಆಗಳಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ ಅಂತ ಹೇಳ್ತಾರೆ. ಅಂದರೆ ಈ ಭೇದಗಳನ್ನು ಅರಿತು ನಾವು ನಡಿಬೇಕಾಗುತ್ತೆ. ನಿಜವಾದಂಥ ಕುಲ ಯಾವುದು, ನಿಜವಾದಂಥ ಆಚರಣೆ ಯಾವುದು, ನಿಜವಾಗಿರ್ತಕ್ಕಂಥ ನಡೆನುಡಿಗಳು ಹೇಗಿರಬೇಕು, ಅಲ್ಲಿ ನಾವು ಕುಲ ಮತ ಭೇದಗಳ ಭಾವವನ್ನು ಗ್ರಹಿಸಬೇಕೇ ಹೊರತು ಸಮಾಜ ತಾವು ಶ್ರೇಷ್ಠ ಅನ್ನೋ ಒಂದು ನಿಟ್ಟಿನಲ್ಲಿ ಏನಿವತ್ತು ಉನ್ನತ ವರ್ಗದವರು ತಮ್ಮನ್ನು ತಾವು ಶ್ರೇಷ್ಠ ಅಂತ ಕರ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಕುಲ ಇದೆಯಲ್ಲ, ಆ ಕುಲ ಶ್ರೇಷ್ಠವಲ್ಲ. ನಿಮ್ಮ ಕುಲದಲ್ಲಿ ಶ್ರೇಷ್ಠನ ನೀವು ತೋರಿಸ್ಬೇಕಂತಂದರೆ ನಿಮ್ಮ ನಡೆನುಡಿಯಲ್ಲಿ ತೋರಿಸಿ, ನಿಮ್ಮ ಆಚರಣೆಯಲ್ಲಿ ತೋರಿಸಿ, ನಿಮ್ಮ ವ್ಯಕ್ತಿತ್ವದಲ್ಲಿ ತೋರಿಸಿ ಅಂತಕ್ಕಂಥ ಅಂಶವನ್ನು ನಮ್ಮ ಮಾದಾರ ಚೆನ್ನಯ್ಯನವರು ತುಂಬ ಚೆನ್ನಾಗಿ ಎಲ್ರಿಗೂ ಕೂಡ ನಾಟುವಂತೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮಾದಾರ ಚೆನ್ನಯ್ಯನವರ ಒಂದು ವಚನಗಳನ್ನು ನೋಡ್ತಾ ಹೋಗ್ಬಿಟ್ರೆ ಯಾವ ಒಬ್ಬ ಶ್ರೇಷ್ಠ ವಚನಕಾರರಿಗಿಂತಲೂ ಕೂಡ ಕಡಿಮೆಯಲ್ಲದ ವಚನಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಜಾತಿ ಮತ ಭೇದ ಪದ್ಧತಿ ಉನ್ನತ ವರ್ಗದವರು ನಾವು ಮಾತ್ರ ಒಳ್ಳೆ ವಚನಗಳನ್ನು ರಚನೆ ಮಾಡ್ತೀವಿ, ಕಾಯಕದಲ್ಲಿ ಕೆಳಮಟ್ಟದಲ್ಲಿರ್ತಕ್ಕಂಥವ್ರು ವಚನಗಳ ಸೃಷ್ಟಿಯಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದು ವಚನ ಸಾಹಿತ್ಯದಲ್ಲಿ ಸಿದ್ಧಾಂತದಲ್ಲಿ ಬರೋದೇ ಇಲ್ಲ. ಯಾಕಂದರೆ ಕೆಳಮಟ್ಟದ ಕಾಯಕವನ್ನು ಮಾಡ್ತಕ್ಕಂಥವರು ಕೂಡ ಅತ್ಯಂತ ವಿಶೇಷಾರ್ಥ ಒಳಗೊಂಡಿರ್ತಕ್ಕಂಥ ಶ್ರೇಷ್ಠ ವಚನಕಾರರಾಗಿ ನಮ್ಮ ಕಣ್ಮುಂದೆ ಉದಾಹರಣೆಯಾಗಿ ಸಿಗ್ತಾ ಹೋಗ್ತಾರೆ. ಇಲ್ಲಿ ಮತ್ತೊಂದು ವಚನದಲ್ಲಿ ಮಾದಾರ ಚೆನ್ನಯ್ಯನವರು ಹೀಗೆ ಹೇಳ್ತಾರೆ, ವೇದಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ಸರ್ವಾವರನಾರೈದು ನೋಡುವಲ್ಲಿ ವೈಶ್ಯನಾಗಿ ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ ಇಂತಿ ಜಾತ್ರಿದೊಳಗೊಳಗಾದ ನೀಚ ಶ್ರೇಷ್ಠವೆಂಬ 2 ಕುಲವಲ್ಲದೆ ಹೊಲೆಯ 18 ಜಾತಿ ಎಂಬ ಕುಲವಿಲ್ಲ ಹೇಳ್ತಾ ಹೋಗ್ತಾರೆ. ಇಲ್ಲಿ ವರ್ಗ ಪದ್ಧತಿಗಳನ್ನು ತೀವ್ರವಾಗಿ ಟೀಕೆ ಮಾಡ್ತಾರೆ. ಏನು ಮಾಡ್ತಾನೆ, ವೇದಶಾಸ್ತ್ರವನ್ನು ಓದುವನು ಹಾರುವ ಬ್ರಾಹ್ಮಣನಾಗಿರ್ತಾನೆ, ವೀರತನಕ್ಕೆ ಕ್ಷತ್ರಿಯನಾಗಿರ್ತಾನೆ, ವ್ಯಾಪಾರಕ್ಕೆ ವೈಶ್ಯನಾಗಿರ್ತಾನೆ, ಅಂದರೆ ಕೃಷಿ ಕೆಲಸ ಇನ್ನಿತರ ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಶೂದ್ರ ಅಂತ ಕರಿತೀವಿ. ಇವೆಲ್ಲ ಜಾತಿ ಪದ್ಧತಿಗಳು, ಇವನ್ನೇ ನಾವು ಶ್ರೇಷ್ಠ ಅಂತೂ ಮಾಡ್ತಕ್ಕಂಥ ಕುಲಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಆದರೆ ಈ 18 ಜಾತಿಗಳೆಲ್ಲವೂ ಕೂಡ ಜಾತಿಯ ಹೆಸರಲ್ಲ, ಇವು ಕುಲವಲ್ಲ. ಹಾಗಿದ್ರೆ ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ ಸರ್ವ ಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಾಮಗಾರ ಈ ಉಭಯವನ್ನರಿದು ಮರೆಯಲಿಲ್ಲ. ನೋಡಿ, ಯಾರು ಬ್ರಹ್ಮನನ್ನು ಅರಿತಾರೆ, ಯಾರು ಭಗವಂತನನ್ನು ಅರಿತಾರೆ, ಇವರು ನಿಜವಾದಂತಹ ಕುಲಜರಾಗ್ತಾರೆ. ಕೈಯೊಳಿ ಅಡಿಗೂಟಕ್ಕಡಿ ಹಾಳಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ ಅಂತ ವಚನಗಳಲ್ಲಿ ಸ್ಮರಣೆ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಜಾತಿ ಪದ್ಧತಿಯನ್ನು ತಮ್ಮದೇ ಆದಂಥ ವಿಶ್ಲೇಷಣೆಯ ಮೂಲಕ ಮಾದಾರ ಚೆನ್ನಯ್ಯನವರು ವಿವರಣೆ ಮಾಡ್ತಾ ಹೋಗ್ತಾರೆ. ಅಂದರೆ ಮುಖ್ಯವಾಗಿ ಕೀಳು ಜಾತಿಯ ಅಥವಾ ನೀಚ ಜಾತಿಯವರಾಗಿರ್ತಕ್ಕಂಥ ಮಾದಾರ ಚೆನ್ನಯ್ಯನವರು ನಿಜವಾದಂಥ ಕುಲ ಯಾವುದು ಅಂತಕ್ಕಂಥದ್ದನ್ನು ಆಗಿನ ವರ್ಗ ಪದ್ಧತಿಯಲ್ಲಿರ್ತಕ್ಕಂಥ ಜನರಿಗೆ ಚಾಟಿಯನ್ನು ಬೀಸೋದ್ರ ಮೂಲಕ ತನ್ನ ವಚನಗಳಲ್ಲಿ ಸಮಾನತೆ ತತ್ವವನ್ನು ಬೋಧಿಸ್ತಾ ಹೋಗ್ತಾರೆ. ಇನ್ನೊಂದು ವಚನವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಯದ ಸುಳುಹುಳ್ಳನ್ನಕ್ಕ ಕರ್ಮ ಪೂಜೆ ಬೇಕೆಂಬರು, ಜೀವನ ಸಂಚಾರ ಉಳ್ಳನ್ನಕ್ಕ ಜ್ಞಾನವರಿಯಬೇಕೆಂಬುದು, ಜ್ಞಾನ ಧ್ಯಾನಿಸಿ ಕಾಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ, ಜೀವದ ಜ್ಞಾನದಿಂದ ಮುಕ್ತಿಯೋ, ಜ್ಞಾನ ಧ್ಯಾನದಿಂದ ಮುಕ್ತಿಯೋ, ಧ್ಯಾನಿಸಿ ಕಾಲಕುರುಹ ಎನಗೊಂದು ಬಾರಿ ತೋರ, ಕೈಯುಳಿ ಕತ್ತಿ ಅಡೆಗೂಟಕ್ಕಂಡಿ ಹಾಳಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ ಅಂತ ಒಂದು ವಚನ ಹೇಳ್ತಾ ಹೋಗ್ತಾರೆ. ಇಲ್ಲಿ ಕಾಯ ಸುಳುಹುನ್ನಕ್ಕ ಕರ್ಮ ಪೂಜೆ ಬೇಕೆಂದರು. ಅಂದರೆ ಕಾಯದಲ್ಲಿ ಸುಳ್ಳನ್ನು ಅನುಸರಿಸ್ತಕ್ಕಂಥರು, ಕೆಟ್ಟ ನಡೆಯನ್ನು ಉಳಿಸ್ತಕ್ಕಂಥವ್ರು, ನಾನು ಕರ್ಮ ಪೂಜೆಯನ್ನು ಮಾಡ್ತೀನಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ ಅಂತಕ್ಕಂಥವ್ರು. ಜೀವನ ಸಂಚಾರ ಉಳ್ಳನ್ನಕ್ಕ ಜ್ಞಾನವರಿಯನ್ನು ಬೇಕೆಂಬುದು, ಜೀವನವನ್ನು ಅರಿಬೇಕು ಅಥವಾ ನಿಜವಾದಂಥ ಭಗವಂತನ ಸ್ಮರಣೆ ಆಗಬೇಕು ಅಂತಂದರೆ ಜ್ಞಾನದ ಅರಿವನ್ನು ಪಡಿಬೇಕು. ಇಲ್ಲಿ ನಿಜವಾದಂಥ ಭಕ್ತಿಯನ್ನು ತೋರಿಸಬೇಕು, ನಿಜವಾದಂಥ ಕರ್ಮಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಅನ್ನೋದನ್ನು ಮಾದಾರ ಚೆನ್ನಯ್ಯನವರು ಹೇಳ್ತಾ ಹೋಗ್ತಾರೆ.
ಮುಖ್ಯವಾಗಿ ನಮಗೆ ಸಿಕ್ಕಿದ್ದು 10 ವಚನಗಳಾದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದನ್ನು ಮಾತ್ರ ನಾವು ಸ್ಮರಣೆಯನ್ನು ಮಾಡಿಕೊಂಡ್ವಿ. ಈ ರೀತಿಯಾಗಿ ಮಹಾದಾರ ಚೆನ್ನಯ್ಯನವರು ಕೆಳ ಜಾತಿಯಿಂದ ಬಂದಿರತಕ್ಕಂಥ ಒಬ್ಬ ವಚನಕಾರರಾದರೂ ಕೂಡ ಆ ಅನುಭವ ಗೋಷ್ಠಿಯಲ್ಲಿ ಶ್ರೇಷ್ಠ ಚರ್ಚೆಯ ಮೂಲಕ ಭಾಗವಹಿಸೋದ್ರ ಮೂಲಕ ತಾನೂ ಕೂಡ ಒಂದು ಉತ್ತಮ ಶಿವಭಕ್ತನಾಗಿದ್ದ ಅನ್ನೋದು ತನ್ನ ಕಥೆಗಳಿಂದ ಕಂಡು ಬರ್ತಕ್ಕಂಥದ್ದು ಅಂಶ. ನೋಡಿ, ಒಬ್ಬ ರಾಜನಿಗೂ ಕೂಡ ಮೀರಿಸಿದಿರ್ತಕ್ಕಂಥ ಶಿವಭಕ್ತನಾಗಿದ್ದ, ಒಬ್ಬ ಶ್ರೇಷ್ಠ ವಚನಕಾರರಂತೆ ತಾನೂ ಕೂಡ ಶ್ರೇಷ್ಠ ವಚನಗಳನ್ನು ರಚನೆ ಮಾಡಿದ, ಅಲ್ಲಿ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ತೊಲಗಿಸಿದ ಅಂತಕ್ಕಂಥದ್ದು ಮಹಾದಾರ ಚೆನ್ನಯ್ಯನ ವಿಚಾರಗಳಿಂದ ತಿಳಿದು ಬಂದಿರತಕ್ಕಂಥ ಅಂಶಗಳು. ಬಹುಶಃ ಇಂದಿನ ಸಂಚಿಕೆಯಲ್ಲಿ ಮಹಾದಾರ ಚೆನ್ನಯ್ಯನ ಜೀವನ ಚರಿತ್ರೆ, ಆತನ ಗುಪ್ತ ಭಕ್ತಿ ಹೇಗಿತ್ತು, ಅವರ ವಚನಗಳ ಸಿದ್ಧಾಂತಗಳು ಹೇಗಿದ್ದವು, ಇವೆಲ್ಲವೂ ಕೂಡ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವಚನಕಾರರೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.